ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ಸದ್ಯ ಸ್ಯಾಂಡಲ್ವುಡ್ ಅಲ್ಲಿ ಸಾಕಷ್ಟು ಬೆಳವಣಿಗೆಗಳು ಕೂಡ ಆಗ್ತಿದ್ದಾವೆ. ಈ ಬಗ್ಗೆ ಮಾತಾಡೋಕೆ ನಮ್ಮ ಜೊತೆಗೆ ಖ್ಯಾತ ಸಂಗೀತ ನಿರ್ದೇಶಕರಾಗಿರುವಂತಹ ಹಂಸಲೇಖ ಸರ್ ಇದ್ದಾರೆ. ಸರ್, ಕೆಲವೊಂದಿಷ್ಟು ಸ್ಯಾಂಡಲ್ವುಡ್ ಅಲ್ಲಿ ನಾವು ನೋಡ್ತಾ ಇದ್ದೀವಿ, ಕಹಿ ಘಟನೆಗಳು ಹೆಚ್ಚಾಗಿ ನಡೀತಾ ಇದ್ದಾವೆ. ಮುಖ್ಯವಾಗಿ ದರ್ಶನ್ ಅವರ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸರ್, ತಮ್ಮ ಮತ್ತು ದರ್ಶನ್ ಒಡನಾಟ ಹೇಗಿತ್ತು ಸರ್? ನನಗೂ ಆತನಿಗೂ ಏನು ಅಂಥ ಕ್ಲೋಸ್ ರಿಲೇಷನ್ ಇಲ್ಲ. ನನಗೆ ಮೊದಲಿಂದ ದರ್ಶನ್ ಗೊತ್ತಿತ್ತು. BN ಗಂಗಾಧರ್ ಪ್ರೊಡ್ಯೂಸರ್ ಇದ್ದಾರೆ, ಅವರು ನನಗೆ ಮೊದಲು ಸಿನಿಮಾ ಕೊಟ್ಟವರು. BN ಗಂಗಾಧರ್ ಅವ್ರ ಆಫೀಸಲ್ಲಿ ನಾನು ಭೇಟಿ ಆಗ್ತಾ ಇದ್ದೆ. ಎತ್ತರದ ಆಳು, ತೊಡೆದಪ್ಪ, ಗಟ್ಟಿಯಾಗಿ ಮಾತಾಡುವಂಥ ವ್ಯಕ್ತಿ, ವಿನಯವಾಗಿರೋಕ್ಕೆ ಟ್ರೈ ಮಾಡ್ತಿದ್ದ. ಕ್ಯಾರೆಕ್ಟರ್ ನಾನು ನೋಡಿದ್ದು. ಗಂಗಾಧರ್ ಪರಿಚಯ ಮಾಡಿಸಿದ್ರು. ಈ ತೂಗುದೀಪ ಶ್ರೀನಿವಾಸ್ ಅವ್ರ ಮಗ ಕಣೆಯ, ನೀನು ಗಮನದಲ್ಲಿರಲಿ ಎಂದು. ಆಯಿತು ಸರ್ ಅಂದ್ವಿ. ಸೊ ಹಾಗಾಗಿ ಅಲ್ಲಿ ಪರಿಚಯ ಆಗಿತ್ತು. ಗಂಗಾಧರ್ ಮಾತನ್ನ ನಾವು ಯಾವತ್ತೂ ತೆಗೆದಾಕಲ್ಲ, ನಮಗೆ ಯಜಮಾನ ಅವನು. ಅದಾದಮೇಲೆ ನಾವು ಒಂದು ಸೀರಿಯಲ್ ಸ್ಟಾರ್ಟ್ ಮಾಡಿದ್ವಿ, ಪ್ರೀತಿಗಾಗಿ ಅಂತ. ಬಂಗಾರೀಶ್ ಅಂತ, ಚಂದೋಡಿ ಬಂಗಾರೀಶ್ ಡೈರೆಕ್ಟರ್. ಅದಕ್ಕೆ ಅವ್ರಿಗೆ ನಾನು ಹೇಳಿದೆ, ನಮ್ಮ ದಿಲೀಪ್ ಅಂತ ಒಬ್ಬ ಆರ್ಟಿಸ್ಟ್ ನನಗೆ ಗೊತ್ತಾಗ ಸೀರಿಯಲಲ್ಲಿ, ಆತ ಮತ್ತು ಲೋಕೇಶ್ ಅವ್ರ ಮಗ ಸೃಜನ್ ಮತ್ತು ಶ್ರೀನಗರ ಕಿಟ್ಟಿ ಮತ್ತು ದರ್ಶನ್, ಈ 4 ಹೆಸರು ನಾನು ಅವ್ರಿಗೆ ಕೊಟ್ಟೆ. ಇದರಲ್ಲಿ ನಿಮ್ಗೆ ಯಾರು ಸೂಟ್ ಆಗ್ತಾರೋ ಬಳಸ್ಕೊಳ್ಳಿ ಅಂತ. ಅವರು ಅದು ಯಾಕೋ ಇದನ್ನು ಆಯ್ಕೆ ಮಾಡಲ. ಎತ್ತರ ಇದ್ದ ಮತ್ತು ಅಜಾನುಭವ ಇದ್ದ ಅಂತ ಇವ್ರ ಕ್ಯಾರೆಕ್ಟರ್ಗಳಿಗೆ ಸ್ವಲ್ಪ ಸಣ್ಣದಾಗಿರಬೇಕಿತ್ತು ಅಂತ ಏನೋ ಡಿಸೈಡ್ ಮಾಡಿ ಇವರಿಬ್ಬರನ್ನ ಆಯ್ಕೆ ಮಾಡಿದ್ರು. ಯಾರನ್ನ? ಸೃಜನ್ನ ಬಿಟ್ಟರು, ಮತ್ತು ದರ್ಶನ್ನ ಬಿಟ್ಟರು, ಮತ್ತು ದಿಲೀಪು ಮತ್ತು ಶ್ರೀನಗರ ಕಿಟ್ಟಿನ ಸೆಲೆಕ್ಟ್ ಮಾಡಿಕೊಂಡ್ರು. ನಾನು ಗಂಗಾಧರ್ಗೆ ಹೇಳಿದೆ, ಹಿಂಗಾಗೈತೆ ಅಂತ. ಏನು ಮಾಡೋಕ್ಕಾಗುತ್ತಮ್ಮ ಬಿಡು ಅಂತಂದರು. ಸೊ ಅಲ್ಲಿ ಮಿಸ್ ಆದ ದರ್ಶನ್. ಇಲ್ಲದಿದ್ದರೆ ನನ್ನ ಸೀರಿಯಲಲ್ಲಿ ಆತ ಮುಖ್ಯ ಪಾತ್ರ ವಹಿಸ್ತಾ ಇದ್ದ. ಅಷ್ಟು ಬಿಟ್ಟರೆ ಬೇರೆ ಯಾವುದು ನನಗೆ ಸಂಬಂಧ ಇಲ್ಲ. ಆತ ಬೆಳೆದಿದ್ದು ನೋಡಿದ್ರೆ ಅದ್ಭುತ. ನನಗೆ ಎಷ್ಟು ಆಶ್ಚರ್ಯ ಆಗ್ತಿತ್ತು. ಆತನ ಪ್ರತಿ ಹೆಜ್ಜೆ ವಿಚಿತ್ರವಾದ ಒಂದು ಫ್ಯಾನ್ ಫಾಲೋಯಿಂಗ್. ನಾವು ನಮ್ಮ ಯಜಮಾನರ ದೃಷ್ಟಿಯಿಂದ ನೋಡ್ತಾ ಇದ್ವಿ ಎಲ್ಲ ಹೀರೋಗಳನ್ನ, ಮತ್ತು ರಾಜ್ಕುಮಾರ್ ದೃಷ್ಟಿಯಿಂದ ನೋಡ್ತಾ ಇದ್ವಿ, ವಿಷ್ಣುವರ್ಧನ್ ದೃಷ್ಟಿಯಿಂದ ನೋಡ್ತಿದ್ವಿ. ಆ್ಯಕ್ಷನ್ನಲ್ಲಿ ಅಂಬರೀಷ್ ಮತ್ತು ಯಾರು ಪ್ರಭಾಕರ್ ಅವ್ರ ವ್ಯೂ ಪಾಯಿಂಟಿಂದ ನೋಡ್ತಿದ್ವಿ. ಇವರೇ ಗೊತ್ತಿದ್ದಿದ್ದು ನಮಗೆ ಆ್ಯಕ್ಷನ್. ಬಟ್ ಈತನ ವೇ ಆಫ್ ರೈಸಿಂಗ್ ಇದೆಯಲ್ಲ, ಅನ್ಬಿಲೀವಬಲ್. ಪ್ರತಿ ಸರಿನೂ ಆಶ್ಚರ್ಯ ಆಗುತ್ತೆ ನನಗೆ. ಆತನ ಸಿನಿಮಾ ಬಿಡುಗಡೆ, ಅದರ ಕಲೆಕ್ಷನ್ಸು, ಮತ್ತು ಆತನ ಬಗ್ಗೆ ನಿರ್ಮಾಪಕರಲ್ಲಿ ಬರ್ತಾ ಇದ್ದ ಒಲವು, ಅದು ಅನ್ಬಿಲೀವಬಲ್. ಅದೊಂದು ದೊಡ್ಡ ಟ್ರೆಂಡ್, ನಮಗೆ ಗೊತ್ತಿಲ್ಲದಿರೋ ಟ್ರೆಂಡ್. ಅದು ಬೇರೆ ಟ್ರೆಂಡಲ್ಲಿ ಬೆಳೆದ ಆತ. ಆ ವಿಷಯದಲ್ಲಿ ಅಂಬರೀಷ್ ಅವರಾದಮೇಲೆ ನಿರ್ಮಾಪಕರಿಗೆ ಕಾಮಧೇನುವಾಗಿದ್ದವನು ದರ್ಶನ್. ಕಾಮಧೇನುನೇ ಆತ. ಅದನ್ನು ಹಾಕ್ಕೊಂಡ್ರೆ ಸಿನಿಮಾಗಳು ದುಡ್ಡು ಮಾಡ್ತವೆ, ಕಂಫರ್ಟಾಗಿ ಲಾಭ ಬರುತ್ತೆ ಅನ್ನೋ ಮೂಡ್ ಕ್ರಿಯೇಟ್ ಆಗಿದ್ದೆ ಆಫ್ಟರ್ ರಜನಿಕಾಂತ್. ಇಲ್ಲಿ ದರ್ಶನ್. ಅದಂತೂ ನಿಜ, ಅಷ್ಟು ಗಮನಿಸ್ತೀವಿ. ಅಷ್ಟು ಬಿಟ್ಟರೆ ಅವ್ರ ಜೊತೆಲಿ ಸಿನಿಮಾ ಮಾಡಬೇಕು ಅನ್ನೋ ಕಾನ್ಸೆಪ್ಟು ನನಗೆ. ನಾವು ಸಲಹಿದ ಕೈಗಳು ನಮ್ಮ ನೋವಿಗೆ ಸ್ಪಂದಿಸಿದಾಗ ಆಗುವ ಸಂತೋಷ. ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ಇರಲಿಲ್ಲ, ಬಟ್ 2 ಆಫರ್ ಬಂತು, ಮಾಡಿದ್ವಿ. ಬಟ್ ನಾನು ಸರಿಯಾಗಿ ಕೆಲಸ ಮಾಡಲಿಲ್ಲ. ಅಂದರೆ ಅದನ್ನು ಟ್ರೆಂಡ್ನ ಅರ್ಥ ಮಾಡ್ಕೊಳಕ್ಕಾಗಲಿಲ್ವೋ ಏನೋ ಗೊತ್ತಿಲ್ಲ, ಅಥವಾ ನಾನು ಫಾರಮ್ನಲ್ಲಿರಲಿಲ್ಲ, ಮುಖ್ಯವಾಗಿ ಫಾರ್ಮ್ನಲ್ಲಿರಲಿಲ್ಲ ಅಂತ ಕಾಣುತ್ತೆ. ಹಾಗಾಗಿ ನಾನು ಹೆಚ್ಚು ಕಾಂಟ್ರಿಬ್ಯೂಟ್ ಮಾಡೋಕ್ಕಾಗಲಿಲ್ಲ. ಆಮೇಲೆ ನೋಡಿದ್ರೆ ಆತ ಅದ್ಭುತವಾಗಿ ಬೆಳೆದಿದ್ದ. ಎಲ್ಲಿ ನನಗೆ ತುಂಬ ಇಷ್ಟ ಆಯಿತು ಅಂದರೆ ಕಾಟೇರ ಸಿನಿಮಾ ನೋಡಿದ್ವಿ, ನಾನು ನನ್ನ ಫ್ಯಾಮಿಲಿ ಎಲ್ಲ ಭಾಳ ಎಂಜಾಯ್ ಮಾಡಿದ್ವಿ. ಏನಂದರೆ ಆ ಕಥೆಯ ಅಳವಡಿಕೆ ಇದೆಯಲ್ಲ, ಧೈರ್ಯ, ಆ ಸಿನಿಮಾದಲ್ಲಿ ಆ ಕಥೆನ ತರೋದೈತಲ್ಲ, ಭಾಳ ದೊಡ್ಡ ವಿಷಯ. ಭಾಳ ನ್ಯಾಯಕ್ಕಾಗಿ ಆ ಕಥೆಯನ್ನು ಹೇಳಿ, ವಿಷಯವನ್ನು ಹೇಳಿ, ಯಾರಿಗೂ ತೊಂದರೆ ಆಗದಂಗೆ ಡಿವೇಟ್ ಮಾಡಿದರು, ಆ್ಯಕ್ಷನ್ ತಂದಿದ್ರು ಅದರಲ್ಲಿ. ಹಾಗೆ ನನಗೆ ತುಂಬ ಜನ ಜೈ ಭೀಮ್ ಸಿನಿಮಾ ರಿಲೀಸ್ ಆದಾಗ ದೊಡ್ಡ ಲಾಯರ್ಸ್ ಸ್ನೇಹಿತರಿದ್ದಾರೆ,
ಅವರು ಇಲ್ಲೆಲ್ಲ ಬಂದಿದ್ದರು. ಹಂಸಲೇಖ ಅವರೇ, ಕನ್ನಡದಲ್ಲಿ ಈ ಥರ ಕಥೆಗಳು ಮಾಡೋರು ಯಾರೂ ಇಲ್ವಾ, ಮಾಡಲ್ವಾ ನೀವು ಅಂತ ನಾನು ಕೇಳಿದ್ರು. ಸರ್, ನಾನು ಔಟ್ ಆಫ್ ದಿ ಇಂಡಸ್ಟ್ರಿ, ನನ್ನ ಯಾಕೆ ಕೇಳ್ತೀರಿ ಸರ್, ಆ ಥರ ಕಥೆಗಳು ಬೇಕಾದಷ್ಟು ಕೊಡ್ತೀವಿ ನಾವು ಮಾಡಿ ಅನ್ನೋರು. ಅವ್ರಿಗೆ ನಾನು ಫೋನ್ ಮಾಡಿ ಹೇಳಿದೆ, ಈ ಸಿನಿಮಾ ನೋಡಿ ಅಂತ. ಅವರೆಲ್ಲ ನೋಡಿ ಖುಷಿಪಟ್ಟಿದ್ರು. ಸೊ ಆಗ ನಾನು ಕೆಲವು ಒಳ್ಳೆ ಮಾತುಗಳು ಹೇಳಿದ್ದೆ. ಆತ ತೂಗುದೀಪ ಶ್ರೀನಿವಾಸ್ ಮಗ ಆಗಿದ್ದರು, ಕಥಾ ವಿಭಾಗದಲ್ಲಿ ಕನ್ನಡ ಚಿತ್ರರಂಗಕ್ಕೆ ಒಂದು ಬೆಳಗುದೀಪ ಆಗಿದ್ದಾನೆ ಅಂತ ಕೂಡ ನಾನು ಹೇಳಿದ್ದೆ. ರಾಕ್ಲೈನ್ ಫೋನ್ ಮಾಡಿ ಹೇಳಿದರು, ಥ್ಯಾಂಕ್ ಯು ಸರ್ ಅಂತ. ಹಾಗೆ ಬೆಳೆದಿದ್ದಾನೆ, ಆತನ ಕೊಡುಗೆ ಇದೆ. ಅನ್ಎಕ್ಸ್ಪೆಕ್ಟೆಡ್ ಇದು ಏನು ಈ ಸಂದರ್ಭ ಇದೆಯಲ್ಲ, ಅನ್ಎಕ್ಸ್ಪೆಕ್ಟೆಡ್, ವೆರಿ ಅನ್ಎಕ್ಸ್ಪೆಕ್ಟೆಡ್. ಒಂದು ಇಷ್ಟು ದೊಡ್ಡ ಮಟ್ಟಿಗೆ ಬೆಳೆದಂತಹ ಒಬ್ಬರು ನಟರು ಇಂತಹ ಒಂದು ಗಂಭೀರ ಆರೋಪದಲ್ಲಿ ಸಿಲುಕುವಂಥದ್ದು ಸಾಕಷ್ಟು ನೋವಿನ ಸಂಗತಿ ಅಂತ ಕೂಡ ಹೇಳಲಾಗ್ತದೆ ಸರ್ ಎಲ್ಲ ಕಡೆ. ಹೌದು, ಇಲ್ಲ ಅಂತ ಹೆಂಗೆ ಹೇಳೋದು. ಅತಿ ದೊಡ್ಡ ಕ್ರಿಕೆಟ್ ಪ್ಲೇಯರ್ ಒಬ್ಬರು ಇದ್ದರು, ಅವರು ವಿವಾದಕ್ಕೆ ಸಿಕ್ಕಾಕೊಂಡ್ರು. ಅತಿ ದೊಡ್ಡ ನಟನ ಮಗ ಒಬ್ಬರು ಇದ್ದರು, ಅವರು ಇಂಥ ವಿವಾದಕ್ಕೆ ಸಿಕ್ಕಾಕೊಂಡ್ರು. ಕೇರಳದಲ್ಲಿ ಇನ್ನೂ ಒಬ್ಬ ದೊಡ್ಡ ನಟ ಇದ್ದರು, ಅವರು ಇಂಥ ವಿವಾದಕ್ಕೆ ಸಿಕ್ಕಾಕೊಂಡ್ರು. ಈ ವಿವಾದಗಳು ಸಿಕ್ಕಾಕೊಳ್ಳೋದು, ತಪ್ಪೆಜ್ಜೆ ಇಡೋದು ಬರೀ ಚಿತ್ರರಂಗದಲ್ಲಿ ಮಾತ್ರನಾ? ಎಲ್ಲ ರಂಗದಲ್ಲೂ ಇದೆಯಲ್ಲ, ಎಲ್ಲ ರಂಗದಲ್ಲೂ ಇದ್ದಾರೆ. ಈ ಸಾಂಸ್ಕೃತಿಕ ಲೋಕದಲ್ಲಿ ಇಂಥವಾದಾಗ ಇದಕ್ಕೆ ಪ್ರಚಾರ ಜಾಸ್ತಿ ಬರುತ್ತೆ, ಹೆಚ್ಚು ಪ್ರಚಾರ ಬರುತ್ತೆ. ಇವತ್ತಿನ ದೇಶದ ರಾಜಕಾರಣದಲ್ಲಿ ಎಷ್ಟು ಎಡವಟ್ಟುಗಳಾಗಿದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.